ಇವಾಗ ಇದನ್ನ ನೆನೆಸ್ತಿದ್ದೀನಿ ನೋಡಿ ಗೈಸ್. ರುಬ್ಬೋದು ಕಾಲು. ಸೊ ಈ ಏಲಕ್ಕಿ ನ್ಯೂಸ್ ಪೇಪರ್ ಮೇಲೆ ಅದನ್ನ ಇಲ್ಲಿ ಹಾಕಿದ್ದೀನಿ. Hello lovely gangs, welcome back to SMPK's family. Hope you had all the videos. Tomorrow is my birthday, so that we are preparing rave untes, tantidai, and my mother is doing some special for today's dinner. We'll see what it is. So some milk, something mixed with the ravi, and you know, like cashew nuts, dry grapes, and what, mommy? ಖುಷಿ, ನೀಟಾಗಿ ಹೇಳು. ಇದು ರವೆ ಉಂಡೆ ಮಾಡ್ತಾ ಇದೀವಿ ಸ್ಕೂಲಲ್ಲಿ ನಿನ್ ಟೀಚರ್ಸ್ಗೂ ಫ್ರೆಂಡ್ಸ್ಗೆ ಕೊಡೋದಿಕ್ಕೆ ಅಂತ, ಆಯ್ತಾ? ಈಗ ನನ್ ಕ್ವಶನ್ಗೆ ನೀನ್ ಆನ್ಸರ್ ಮಾಡು. ಈಗ ವ್ಯೂವರ್ಸ್ ಕೇಳ್ತಾರೆ, ಯಾಕೆ ರವೆ ಉಂಡೆ ಮಾಡಿದ್ರಿ, ಯಾಕೆ ಚಾಕ್ಲೇಟ್ ಕೊಡ್ಬೋದಾಗಿತ್ತು, ಕೇಕ್ ಕೊಡ್ಬೋದಾಗಿತ್ತು, ಇಲ್ಲ ಏನಾದ್ರೂ ಸ್ವೀಟ್ಸ್ ತಗೊಂಡೋಗಿ ಕೊಡ್ಬೋದಾಗಿತ್ತು ಅಂತ, ಏಕೆನ್ ಹೇಳ್ತೀಯಾ? ಬಿಕಾಸ್ ನಮ್ಮ ಸ್ಕೂಲ್ ಬಂದ್ಬಿಟ್ಟು ರಾಷ್ಟ್ರೋತ್ಥಾನ ಸ್ಕೂಲ್ ಅಲ್ವಾ. ಸೊ ಆ ಸ್ಕೂಲಲ್ಲಿ ನಾವು ಚಾಕ್ಲೇಟ್ಸ್ ಕೊಡೋಂಗಿಲ್ಲ, ಮತ್ತೆ ಯಾವ ಬೇಕರಿ ಐಟಮ್ಸು ಅಲೌ ಇಲ್ಲ. ಅಂಡ್ ಈವನ್ ನಮ್ಮ ಸ್ಕೂಲಲ್ಲಿ ಸಂಪ್ರದಾಯ ಏನಂತಂದ್ರೆ, ಬೆಳಗ್ಗೆ ಬೇಗ ಎದ್ದೇಳಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಅಲ್ಲಿ ಎಲ್ಲ ಮಾಡ್ಕೊಂಡು ಮನೆಗೆ ಬಂದು ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಆಮೇಲೆ ನಾವು ಸ್ಕೂಲಿಗೆ ಹೋಗಿ ಅಲ್ಲಿ ಆರತಿ ಮಾಡಿಸ್ತಾರೆ. ನಮ್ಮ ಸ್ಕೂಲಲ್ಲಿ ಯಾರದೇ ಬರ್ತ್ಡೇ ಇರ್ಲಿ. ಕರೆಕ್ಟ್ ಆಗಿ ಹೇಳ್ಬೇಕು ಖುಷಿ. ಸ್ಕೂಲ್ಗೆ ಹೋದ್ಮೇಲೆ ಪೇರೆಂಟ್ಸ್ ನ ಇನ್ವೈಟ್ ಮಾಡಿರ್ತಾರೆ, ಒಂದು ಸರ್ಕ್ಯುಲರ್ ಕೊಟ್ಟಿರ್ತಾರೆ, ಇಬ್ರು ಪೇರೆಂಟ್ಸ್ ಬರ್ಬೋದು ಬರ್ತ್ಡೇಗೆ, ಅಸೆಂಬ್ಲಿಗೆ ಅಂತ. ಅಲ್ಲಿ ಇಬ್ರು ಪೇರೆಂಟ್ಸ್ ಯಾರಾದ್ರೂ ಬಂದ್ರು ಬಂದಿಲ್ಲ ಅಂದ್ರೂ ಕ್ಲಾಸ್ ಟೀಚರು ಆರತಿ ಮಾಡಿ ದೀಪ ಹಚ್ಚಿಸ್ತಾರೆ. ಫಸ್ಟ್ ಅವ್ರ ಕೈಯಲ್ಲಿ ಅಗ್ನಿಹೋತ್ರನು ಅವ್ರ ಕೈಯಲ್ಲೇ ಮಾಡಿಸ್ತಾರೆ, ಆಮೇಲೆ ದೀಪ ಹಚ್ಚಿ ಆಮೇಲೆ ಸ್ಟೇಜ್ ಮೇಲೆ ಕೂತ್ಕೊಂಡು ಇವ್ರಿಗೆ ಆರತಿ ಮಾಡೋದಾಗತ್ತೆ. ಆರತಿ ಮಾಡಿದ ನಂತರ ಅವ್ರ ಮತ್ತೆ ದೇವ್ರಿಗೆ ನಮಸ್ಕಾರ ಹಾಕಿ, ಖುಷಿ ಇಲ್ಲ ಖುಷಿ, ಅಯ್ಯೋ ಇದನ್ನು ತೋರ್ಸೋದ್ ಬೇಡವಾ? ದೇವ್ರಿಗೆ ನಮಸ್ಕಾರ ಹಾಕಿ ನಮ್ಮಲ್ಲಿ ಒಂದ್ ಸಂಪ್ರದಾಯ ಏನು ಅಂದ್ರೆ, ಇಲ್ಲಿ ಕ್ಲಾಸ್ ಟೀಚರ್ಗೆ ಮತ್ತೆ ಪ್ರಧಾನಾಚಾರ್ಯಗೆ ಆಮೇಲೆ ಕ್ಲಾಸ್ ಟೀಚರ್ಗೆ ಇವ್ರಿಗೆ ಆರತಿ ಮಾಡಿದೆ ಎಲ್ಲ ಅಂತದ್ದು. ಪೇರೆಂಟ್ಸ್ ಬಂದ್ರೆ ಪೇರೆಂಟ್ಸ್ಗೆ ಎಲ್ಲರಿಗೂ ಅಲ್ಲೂ ಕಾಲಿಗೆ ನಮಸ್ಕಾರ ಹಾಕೋಬೇಕು. ನಮಸ್ಕಾರ ಹಾಕಿದಾದ್ಮೇಲೆ ಅಲ್ಲಿ ಒಂದು ಉಂಡಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಯಾಕೆ ಉಂಡಿ ಇಟ್ಟಿರ್ತಾರೆ ಗೊತ್ತಾ? ಬರ್ತ್ಡೇ ದಿನ ಮಗುಗೆ ತಾನು ಸಮಾಜಕ್ಕೋಸ್ಕರ ದೇವರಿಗೋಸ್ಕರ ಏನಾದ್ರೂ ಅರ್ಪಣೆ ಮಾಡ್ಬೇಕು ಅನ್ನೋ ಮನೋಭಾವ ಬರ್ಬೇಕು ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಅಂದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೆ ಅವರು ಸಮಾಜಕ್ಕೋಸ್ಕರ, ಈಗ ಬರೀ ಬರ್ತ್ಡೇ ಮಾಡ್ಕೊಂಡು ಕೇಕ್ ಹಚ್ಚಿ ಚಾಕ್ಲೇಟ್ ಕೊಟ್ಟು ಇದ್ರ ಬದಲು ಆಕ್ಚುಲಿ ನಾವು ನಮ್ಮ ಸ್ಕೂಲಲ್ಲಿ ಏನು ಗಿಫ್ಟ್ಸೇ ತರಬಾರ್ದು ಅಂತ ಹೇಳಿದೀವಿ. ಈ ಉಂಡಿಯಲ್ಲಿ ಅವ್ರಿಗೆ ಎಷ್ಟಾಗುತ್ತೋ ಒಂದು 5 ರೂಪಾಯೋ 10 ರೂಪಾಯೋ 1 ರೂಪಾಯೋ ಅವ್ರಿಷ್ಟ, ಹಾಕೋ ಮಕ್ಕಳು 50 ರೂಪಾಯಿ 100 ರೂಪಾಯಿ ಕೂಡ ಹಾಕ್ತಾರೆ. ಸ್ಟಾಫ್ನು ಅಷ್ಟೇ ಅವ್ರ ಬರ್ತ್ಡೇ ದಿನ ಅಲ್ಲಿ ಹಾಕ್ತಾರೆ. ಆಮೇಲೆ ಏನ್ ಮಾಡ್ತೀವಿ, ಇದಕ್ಕೆ ವರ್ಷಕ್ಕೊಂದ್ಸರಿ ನಾವು ವಿದ್ಯಾಭಾರತಿಯಲ್ಲಿ ನಮ್ದು ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಅಲ್ಲಿ ನಾವು ಇದನ್ನೆಲ್ಲ ಅಂದ್ರೆ ಪ್ರತಿ ಶಾಲೆಯಿಂದನೂ ಎಷ್ಟೆಷ್ಟು ಕನೆಕ್ಟ್ ಆಗಿದೆ ಅಂತ ತಗೊಂಡೋಗಿ ಅಲ್ಲಿ ಕೊಡ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಬುಡ ಜನಾಂಗ ಅಂತ ಹೇಳ್ತೀವಲ್ಲ, ಟ್ರೈಬಲ್ ಸೊಸೈಟಿ ಅಂತವ್ರ ಎಜುಕೇಶನ್ಗೆ ಈ ದುಡ್ಡನ್ನ ಉಪಯೋಗಿಸಲಾಗುತ್ತೆ. ಹಾಗಾಗಿ ಚಾಕ್ಲೇಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಕೇಕ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ಮಾಡಿ ಅಂತ ನಾವು ಚಿಕ್ಕ ಪ್ರೀ ಪ್ರೈಮರಿಯಿಂದಾನು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಮತ್ತೆ ಅವ್ರ ಪೇರೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಲ್ಲೂ ಹೇಳಿರ್ತೀವಿ. ಬಟ್ ಆದ್ರೂ ಒಂದ್ ಕೆಲವ್ರ ಪೇರೆಂಟ್ಸ್ಗೆ ಅವತ್ತು ಮಗು ಏನಾದ್ರು ಕೊಡ್ಲೇಬೇಕು ಅವ್ರ ಫ್ರೆಂಡ್ಸ್ಗೆ ಟೀಚರ್ಗೆ ಅಂತ ಇರುತ್ತಲ್ಲ, ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚಾಕ್ಲೇಟ್ಸ್ ಅದು ಕೊಡ್ಸ್ಬಿಡ್ತಾರೆ. ಇದನ್ನ ನಾವು POP ಹೇಳಿರ್ತೀವಿ. ಮನೆಯಲ್ಲೇ ಮಾಡಿರೋ ಅಂತ ಹೋಮ್ ಮೇಡ್ ಸ್ವೀಟ್ ಅವ್ರು ಕೊಡ್ಲೇಬೇಕು ಅಂದ್ರೆ, ಹೋಮ್ ಮೇಡ್ ಸ್ವೀಟ್ ಏನೇ ಆಗಿರ್ಬೋದು ಅದನ್ನ ಮಾಡಿ ಕಳಿಸ್ಬೇಕು ಅಂತ ಸುಮಾರು ಜನ ಕೇಸರಿ ಬಾತು, ಜಾಮೂನು ಇದೆಲ್ಲ ಮಾಡಿ ಕಳಿಸ್ತಾರೆ, ಹಲ್ವಾ ಇದೆಲ್ಲಾನು. ನಾನು ಮೊನ್ನೆ ತರ ನಮ್ಮ ಫ್ರೆಂಡ್ ಒಬ್ಳು ಜಾಮೂನ್ ಮಾಡಿ ಕಳಿಸ್ಬಿಟ್ಟಿದ್ಲು ವೆರಿ ರೀಸೆಂಟ್ ಆಗಿ. ಹಾಗಾಗಿ ಮತ್ತೆ ಜಾಮೂನ್ ಬೇಡ ಅಂತ ಸರಿ ನಮ್ಮಮ್ಮ ಸೂಪರ್ ಆಗಿ ರವೆ ಉಂಡೆ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಅಮ್ಮನ ಫಸ್ಟೇ ಕೇಳ್ಕೊಂಡಿದ್ವಿ, ಆಮೇಲೆ ಡಿಮಾರ್ಟಿಂದ ಎಲ್ಲ ಸಾಮಾನು ಫಸ್ಟೇ ತಂದು ಇಟ್ಕೊಂಡಿದ್ವಿ. ಇವತ್ತು ಬಂದಿದ ತಕ್ಷಣ ನಾನು ರೆಡಿ ಮಾಡಿ ಎಲ್ಲ ಈಗ ರವೆ ಉಂಡೆ ಕಟ್ತಾ ಇದ್ದೀವಿ. ಫ್ರೆಂಡ್ಸ್ಗೂ ಅದೇ ಕೊಟ್ಬಿಡ್ಲಿ ಒಂದೊಂದು ಉಂಡೆ, ಟೀಚರ್ಸ್ಗೂ ಅದನ್ನೇ ಕೊಡ್ಲಿ ಅನ್ಕೊಂಡಿದೀವಿ. ಮತ್ತೆ ಹೊಸ ಬಟ್ಟೆ ಬೇಕೇ ಬೇಕು ಅಂತ ತಗೊಂಡ್ಬಂದಿದ್ದಾಳೆ ಒಂದು ಅನೋಕಿ ಅಂತ. ಈಗ ತೋರಿಸ್ತಾಳಿವಿ ಅದನ್ನ, ಈಗ ಇವಾಗ ತೋರಿಸ್ತಾಳೆ, ನಾಳೆ ಹಾಕೊಂಡಿರೋದನ್ನ ತೋರಿಸ್ತೀನಿ.
ಆಕ್ಚುಲಿ ನಾವು ವಿಡಿಯೋ ಮಾಡೋ ಉದ್ದೇಶನೇ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ನನಗೆ 2 ದಿನ ವರ್ಕ್ಶಾಪ್ ಇತ್ತು. ನಾನು ಬೇರೆ ಸ್ಕೂಲ್ಗೆ 2 ಡೇಸ್ ಹೋಗ್ಬಿಟ್ಟಿದ್ದೆ. ವಿಡಿಯೋ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಫ್ರೆಂಡ್ ಒಬ್ರು ಕೇಳಿದ್ರು, ಮತ್ತೆ ಬರ್ತ್ಡೇ ಸ್ಪೆಷಲ್ ಏನು ಅಂದ್ರು. ಏನಿಲ್ವಲ್ಲ, ಹೊಸ ಬಟ್ಟೆ ತಗೊಂಬಂದಿದೀವಿ, ಹಾಕೊಳ್ಳೋದು ಅಷ್ಟೇ ಅಂತ ಹೇಳಿದ್ದೆ. ಪ್ರಜ್ಞಾ ಬರ್ತ್ಡೇ ಮಾತ್ರ ವಿಡಿಯೋ ಎಲ್ಲ ಮಾಡಿ ಹಾಕಿದ್ರಲ್ವಾ ಮತ್ತೆ ಅಂತ ಅವ್ರು ಕೇಳಿದ್ರು. ಅದಾದ್ಮೇಲೆ ನನಗೂ ಹೊಳಿತು, ಹೌದು ಇವಳ್ದು ಬರ್ತ್ಡೇ ಸಿಂಪಲ್ ಆದ್ರೂ ಹಾಕ್ಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ಬಟ್ಟೆ ತೋರಿಸ್ತಾಳೆ. ಗೈಸ್, ದಿಸ್ ಇಸ್ ಜಸ್ಟ್ ಫಾರ್ ಯು. ನಾವ್ ಏನೇ ಒಂದ್ ಬಟ್ಟೆ ತಗೊಂಡ್ಲಿ ಇಲ್ಲಿಂದ ಜಸ್ಟ್ ಫಾರ್ ಯು ಕಮ್ನಳ್ಳಿ ತನಕ ಹೋಗಿ ಅಲ್ಲೇ ತಗೊಂತೀವಿ. ಅಂದ್ರೆ ಬರೀ ಪಾರ್ಟಿ ವೇರ್ ಅಷ್ಟೇ ಫ್ರೆಂಡ್ಸ್, ನಾರ್ಮಲ್ ಡ್ರೆಸ್ ಅಲ್ಲ. ಅಲ್ಲಿ ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ಹಾಗಾಗಿ ನಾರ್ಮಲ್ ಬಟ್ಟೆಗೆ ಅಷ್ಟೊಂದು ದುಡ್ಡು ಇಡಬೇಕು ಅಂತ ನನ್ಗೆ ಅನ್ಸೋದಿಲ್ಲ. ಯಾರೋ ಪಾರ್ಟಿ ವೇರು ಯಾವ್ದಾದ್ರು ಫಂಕ್ಷನ್ಸ್ಗೆ ಅರ್ಜೆಂಟ್ ಆಗಿ ಬೇಕು ಅಂತ ಮಾತ್ರ ಅಲ್ಲಿ ಹೋಗ್ತೀವಿ. ನಾವು ಲಾಸ್ಟ್ ಇಯರ್ ಬರ್ತ್ಡೇ ಗರ್ಲ್ಸ್ ಕಲೆಕ್ಷನ್ ಅಲ್ಲಿ ಇಸ್ಕೊಂಡ್ವಿ. ಸೊ ಈ ಇಯರ್ ಬರ್ತ್ಡೇ ಜಸ್ಟ್ ಫಾರ್ ಯು ಅಲ್ಲಿ ಇಸ್ಕೊಂಡಿದೀವಿ. ಇದು ಹೆನ್ನೂರ್ ರೋಡು ಕುಲ್ಲಪ್ಪ ಸರ್ಕಲ್ ಕಮನಹಳ್ಳಿ, ಬೆಂಗಳೂರು 5600 ಅದನ್ನು ಗೊತ್ತು 48. ಸೊ ಗೈಸ್, ಐ ಆಮ್ ಬಾಕ್ಸಿಂಗ್ ಇಟ್. ಸೊ ಈ ಕಂಪನಿಯ ಹೆಸರು ಅನೋಕಿ ಅಂತ. ನಾವು ಸುಮಾರು ಬಟ್ಟೆ ತಂದಿದೀವಿ ಫ್ರೆಂಡ್ಸ್, ಅವರು ಇದರಿಂದ ಅಂಗಡಿಯಿಂದ. ಅವ್ರು ಎಲ್ಲ ಅನೋಕಿನ ನಮ್ಗೆ ಕೊಟ್ಟಿರೋದು. ಚೆನ್ನಾಗಿದೆ ಅನೋಕಿದು, ಅದೇ ನಾನು ಹೇಳ್ದಂಗೆ ಕಾಸ್ಟ್ಲಿ, ಬಟ್ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಸೊ ಗರ್ಲ್ಸ್ ಎಥ್ನಿಕ್ ವೇರ್. ಮೊನ್ನೆ ಪ್ರಜ್ಞಾ ಹಾಕೊಂಡಿದ್ಲಲ್ಲ, ದೀಪಾವಳಿಗೆ ಹಾಕೊಂಡಿದ್ದು, ಮತ್ತೆ ಇನ್ನೊಂದು 2-3 ಹಾಕೊಂಡಿದ್ದಾಳೆ ಅವಳು. ಅದನ್ನೆಲ್ಲ ಅಲ್ಲಿಂದ ತಗೊಂಡ್ಬಂದಿದ್ದು. ಬರ್ತ್ಡೇ ಅಲ್ಲಿಂದ ಅಲ್ಲ, ಬರ್ತ್ಡೇ ಪ್ರೇಮನ್ ಅವ್ರ ಅಂಗಡಿಯಲ್ಲಿ. ಗೈಸ್, ಸೊ ಇದು ವೇಲು. ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಾಳೆ ಹಾಕೊಂಡಾಗ ನೀವು ನೋಡಿ ನಾನು ಯಾವ ತರ ಇದನ್ನ ವೇರ್ ಮಾಡ್ತೀನಿ ಅಂತ. ಸೊ ಫೋಟೋ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ. ತೋರಿಸ್ತೀನಿ. ಅಲ್ಲಿದೆ ಅಲ್ಲ ಫೋಟೋ. ಓಕೆ, ಅದರಲ್ಲಿರೋ ಫೋಟೋ ತೋರಿಸ್ತೀನಿ. ಓಕೆ ಗೈಸ್, ದಿಸ್ ಇಸ್ ವೇಲ್ ಅಂಡ್ ಇದು ಬ್ಲೌಸ್ ನಾನು ತಗೊಂಡಿದ್ದ ದಿವಸನೇ ಹೋಗ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡು. ಆಕ್ಚುಲಿ ನಾವು ಇನ್ನೊಂದು ಹೇಳೋದು ಮರ್ತೋದ್ರೆ ಫ್ರೆಂಡ್ಸ್, ನಮ್ಮ ಸ್ಕೂಲಲ್ಲಿ ಟ್ರೆಡಿಷನಲ್ ಇಂಡಿಯನ್ ವೇರ್ ಬಟ್ಟೆ ಮಾತ್ರ ಹಾಕೋಬೇಕು. ಹಾಗಾಗಿ ಇದು ಸ್ಲೀವ್ಲೆಸ್ ಇರೋದ್ರಿಂದ ನಾವು ತಗೊಂಡು ಹೋಗಿ ಹಾಗೆ ಟೈಲರ್ ಹತ್ರ ಬಟ್ಟೆ ಹೊಲ್ಸ್ಕೊಂಡ್ ಬಂದಿರೋದು ಅದನ್ನ. ಮತ್ತೆ ನಮಗೂ ಸ್ಲೀವ್ಲೆಸ್ ಅಂದ್ರೆ ಇಷ್ಟ ಆಗಲ್ಲ. ಸೊ ದಟ್ಸ್ ದಿ ರೀಸನ್. ಅಲ್ಲಿ ನೋಡು ಫೋಟೋ, ಅದನ್ನ ತೋರಿಸು. ಇದಾ ಗೈಸ್, ಹಿಯರ್ ಈ ತರ ಇರುತ್ತೆ. ನಾನು ಹಾಕೊಂಡಾಗ ಬಟ್ಟೆ ಇನ್ನು ಮೇಲೆ ಕರೆಕ್ಟ್ ಈ ತರ ಬರುತ್ತೆ ಫ್ರೆಂಡ್ಸ್ ಬಟ್ಟೆ. ಸೊ ನೋಡಿ ಗೈಸ್ ಯಾವ ತರ ಇದೆ ಅಂತ. ಸೊ ಹೇಳ್ದಂಗೆ ಇದು ಬ್ಲೌಸು ಸೇಮ್ ಈ ತರ ಇರುತ್ತೆ, ಹಿಂದೆ ಟೈಪ್ ಲಂಗ ಬ್ಲೌಸ್ ತರ. ಮತ್ತೆ ನೆಕ್ಸ್ಟ್ ಹೋಗೋದಾಗಿದ್ರೆ ಮೈ ಸ್ಕರ್ಟ್. ಸೊ ಸ್ಕರ್ಟ್ ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಇರುತ್ತೆ ಅಂತ. ನಾನು ನನ್ನ ಲಾಸ್ಟ್ ಇಯರ್ ಬರ್ತ್ಡೇ ಫ್ರಾಕ್ ಇತ್ತಲ್ವಾ, ಆ ತರ ಒಂದ್ ಕಲರ್ ನೋಡಿದ್ವಿ. ಬಟ್ ನಾವು ಆಲ್ರೆಡಿ ಅದ್ ಈಸ್ಕೊಂಡ್ಬಿಟ್ಟಿದೀವಲ್ವಾ, ಆ ಕಾರಣಕ್ಕೆ ಬೇಡ ಅಂತ ಈ ಸತಿ ಈ ಕಲರ್ ಗ್ರೀನ್ ಅಂಡ್ ಫೆದರ್ಸ್ ತರ ಈಸ್ಕೊಂಡಿದೀನಿ. ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾಳೆ ಮತ್ತೆ ನಾನು ಬಟ್ಟೆ ಹಾಕೊಂಡಾಗ ನೋಡಿ ಯಾವ ತರ ಇರುತ್ತೆ. ನಾಳೆ ಹೇಗೋ ಪೋಸ್ಟ್ ಮಾಡೋವಾಗ ಇದನ್ನ ಹಾಕೊಂಡಿರೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಮತ್ತೆ ನಮ್ಮ ಸ್ಕೂಲಲ್ಲಿ ಹೇಗೆ ಆರತಿ ಮಾಡಿ, ನಮ್ಮ ಸ್ಕೂಲ್ದು ಪದ್ಧತಿ ಹೇಗಿರುತ್ತೆ ಬೇರೆ ಶಾಲೆಗಿಂತ ಇದು ವಿಭಿನ್ನ. ಇದು ಬರೀ ಇಲ್ಲೇ ಅಲ್ಲ, ಎಲ್ಲ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಇದೇ ತರ ಪದ್ಧತಿಯನ್ನ ಜನ್ಮದಿನದೊಂದು ಹಾಡಾಡ್ತೀವಿ. ಹ್ಯಾಪಿ ಬರ್ಡೇ ಅಂತ ನಾವು ಹೇಳೋದಿಲ್ಲ, ಜನ್ಮದಿನದೊಂದು ಹಾಡಾಡ್ತೀವಿ ಎಲ್ಲರೂ. ಆಮೇಲೆ ಆಶೀರ್ವಾದ ತಗೊಬೇಕಾದ್ರೆ ಬರೀ ಟೀಚರ್ಸ್ ಮಾತ್ರ ಆಶೀರ್ವಾದದ್ದು ಒಂದು ಹಾಡಾಡ್ತೀವಿ. ಓಕೆ ಗೈಸ್, ಫೋಲ್ಡ್ ಮಾಡೋಣ. ಮಾತ್ರ ಬಂದು ಇವಾಗ ಮೇಲೆ ಹೋಗಿದ್ದಾಳೆ ಗೈಸ್. ಅವಳು ನಿದ್ದೆ ಹೋಗ್ತಿದ್ದಾಳೆ ಅಂತ ಡೌಟು ಗೈಸ್. ಅವಳು ಯಾವಾಗಲೂ ನಿದ್ದೆ ಹೋಗ್ತಿರ್ತಾಳೆ. ಸೊ ಹೋಗಿ ನಾವು ಸೈಲೆಂಟ್ ಆಗಿ ಹೋಗಿ ನೋಡ್ಕೊಂಬರೋಣ ಗೈಸ್. ವೇಟ್ ಅಂಡ್ ವಾಚ್ ಗೈಸ್, ಸ್ಟೇ ಟ್ಯೂನ್ಡ್. ನೋಡಿ ನಮ್ಮ ಅಮ್ಮ ಇವಾಗ ಇಷ್ಟು ಮಾಡಿದ್ದಾರೆ, ಹಾಲು ಮತ್ತೆ ಎಷ್ಟು ಖಾಲಿ ಆಗಿದೆ. ಇಲ್ಲಿ ಫ್ಲವರ್ ತರ ಕಾಣಿಸ್ತಿದೆ ಅಲ್ವಾ ಗೈಸ್. ಅಂದ್ರೆ ನಾಳೆ ನಾನು ಡೇನ ಯಾವ ತರ ಎಂಜಾಯ್ ಮಾಡ್ತೀನಿ ಅಂತ ನೋಡಿ ಗೈಸ್. ಇದು ಎಷ್ಟಾಗಿದೆ ಮಮ್ಮಿ ಗೊತ್ತಿಲ್ಲ, ನಾನು ಎಣಿಸ್ಲಿಲ್ಲ. ಓಕೆ, ಸೊ ಇದು ಆಲ್ರೆಡಿ ಮಾಡಿರೋಕ್ಕಂಥದ್ದು, ಇದು ಇವಾಗ ಮಾಡ್ತಿರೋಕ್ಕಂಥದ್ದು. ನಾನು ಇವಾಗ ಹೋಗ್ಬಿಟ್ಟು ನೋಡೋಣ ಯಾವ ತರ ಇದೆ ಅಂತ. ನಾನು ಮೇಲೆ ಹೋಗ್ತಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್ ಆಫ್ ಪ್ರಜ್ಞಾ.
ಮಾಡ್ತಿದ್ಯಾ? ಹೆಲೋ ಮಾತಾಡೆ ಅಕ್ಕ. ಹಂಗೆ ಸುಮ್ಮನೆ ನಿನ್ನೆದ್ದೆ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ನೋಡಕ್ಕೆ. ನೀನನ್ನ ಇಸ್ಕೊಂಬಂದಿದ್ದು ಶಾಂಪೂ? ಡೌಟ್ ಅಮ್ಮ ನೀನು ಮಲ್ಕೊಂತೀಯ ಅಂತ, ಅದಕ್ಕೆ. ಓಕೆ ಗಾಯ್ಸ್, ನನ್ನ ಬರ್ತ್ಡೇಯ ಹಿಂದಿನ ದಿನ ನಮ್ಮಮ್ಮ ದೋಸೆ ಮಾಡ್ತಿದ್ದಾರೆ. ಅದು ಯಾವ ದೋಸೆ? ಏನು ವೆರೈಟಿ ದೋಸೆ, ಮಸಾಲೆ ದೋಸೆ ಗೈಸ್. ಜಸ್ಟ್ ಮಾಮೂಲಿಯಾಗಿ ಮಾಡ್ಕೊಂಡು ಇದನ್ನ ಮಾಡ್ಕೊಂಡಿದ್ರೆ ಬನ್ನಿ ಇವಾಗ ತಟ್ಟೆಯಲ್ಲಿ ಯಾವ ತರ ತಿಂತೀನಿ ಅಂತ ತೋರಿಸ್ತೀನಿ. ಅಂಡ್ ಈವನ್ ಚಟ್ನಿ ಗೈಸ್, ಹೋಟ್ಲಲ್ಲಿ ಯಾವ ತರನೋ ಎಲ್ಲ ಮಾಡ್ತಾರೆ, ಬಟ್ ನಾವು ಜಾಸ್ತಿ ತರ ಎಲ್ಲ ಮಾಡ್ಕೊಂತಿದೀವಿ ಸಿಂಪಲ್ ಆಗಿ. ಮಮ್ಮಿ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ಯಾ? ಚಿಲ್ಲಿ ಫ್ಲೇಕ್ಸ್ ಹಾಕ್ತಾರೆ ಮಸಾಲೆ ದೋಸೆಗೆ ಯಾರಾದ್ರು. ಇದು ಹಿಟ್ಟು ಕಲ್ಸ್ಕೊಂಡಿರೋದು ನಾನೇ ಗಾಯ್ಸ್ ಹಾಕದೆ ಹಿಟ್ಟು. ಇವಾಗ ನಮ್ಮಮ್ಮ ಏನ್ ಹಾಕ್ತಿದ್ದಾರೆ ಅಂತ ನೋಡಿ ಹಾಕಿ ಇವಾಗ ಎತ್ತಾರೆ. ಇದು ರೆಡಿ ಆಗಿದೆ, ರವೆ ಉಂಟೆ. ಮತ್ತೆ ಇಲ್ಲಿ ಒಂದು ಬಾಕ್ಸ್ ಇದೆ ಗೈಸ್. ನೋಡಿ ಗಾಯ್ಸ್, ನನ್ನ ತಟ್ಟೆ ಎಷ್ಟು ವೈಟ್ ಆಗಿದೆ ನೋಡಿ ಗಾಯ್ಸ್. ನನ್ನ ಕೈ ಇದ್ರ ಒಳಗಡೆ ನೋಡಿ ಗಾಯ್ಸ್ ಯಾವ ತರ ಇದೆ ಅಂತ. ಬಟ್ ನಮ್ಮ ಅಕ್ಕ ಬೇಕು ಅಂತ ಇಲ್ಲ ಕೂಡ ಹಾಕೊಂಡಿದ್ಲಿ. ದಿಸ್ ಇಸ್ ಅನದರ್ ಪ್ಲೇಟ್ ಅಂಡ್ ಇದು ನನ್ನ ಪ್ಲೇಟು ಗೈಸ್. ಸೊ ನೋಡಿ ನನ್ನ ಬಾಟಲ್ ಜೊತೆ ನನ್ನ ಮಸಾಲೆ ದೋಸೆ. ನಾನು ನಮ್ಮ ಅಮ್ಮನ ಇನ್ನೊಂದು ದೋಸೆ ಕೇಳಿದ್ದೀನಿ ವಿತೌಟ್ ಪಟಾಟೋ ಪಲ್ಯ. ಬನ್ನಿ ಇವಾಗ ತಿನ್ನೋಣ. ವಾ ಸಕ್ಕತ್ತಾಗಿದೆ ಟೇಸ್ಟು. ಗೈಸ್ ಇದು ಮೇಲೆ ನಾನಿದು ಇವಾಗ ಮಾಡಿರುವಂತಹ ದೋಸೆ ಬಿಸಿ ಬಿಸಿ ನೋಡಿ ಗೈಸ್. ಹೊಗೆ ಆಹಾ ತಿಂತಿದ್ರೆ ಆಹಾ ಆಹಾ ನೇಚರ್ ಮೇಲೆ ಸ್ಕೈಗೆ ಹೋಗಿ ಬಂದ್ಬಿಡ್ತೀನಿ ಗೈಸ್. ನಂಗೆ ಅಂತ ಫೀಲಿಂಗ್ ಬರುತ್ತೆ ಗೈಸ್. ಆಹಾ ತಿಂತಾ ಇದೀನಿ ಗೈಸ್. ಮತ್ತೆ ಕಾಣಿಸ್ತಿದೆ ಗೈಸ್. ಊಟ ಆದ್ಮೇಲೆ ಮೀಟ್ ಮಾಡ್ತೀನಿ ಗೈಸ್ ನಮ್ಮನ್ನ. ಸೊ ಗೈಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ನನ್ನ ಡ್ರೆಸ್ ಯಾವ ಥರ ಇದೆ ಅಂತ. ನಮ್ಮ ಕ್ಲಾಸ್ ಟೀಚರು ಮತ್ತು ನಮ್ಮ ತಾಯಿ ಇವಾಗ ಆರತಿ ಮಾಡ್ತಾರೆ. ಇದಾಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್. ಪ್ರತಿ ವರ್ಷ ನಾವು ನಮ್ಮ ಸ್ಕೂಲಲ್ಲಾಗಿರಲಿ ಅಥವಾ ಮನೇಲಾಗಿರಲಿ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಪ್ಲೀಸ್ ಸ್ಟೇ ಟ್ಯೂನ್.